ಸ್ನೇಹಿತರೆ, ಯುದ್ಧ ಕಂಟಿನ್ಯೂ ಆದ ಹಾಗೂ ಕೂಡ ಜಗತ್ತಿನ ಆರ್ಥಿಕತೆ ಅಲುಗಾಡ್ತಾ ಇದೆ. ಮಾರ್ಕೆಟ್ ಉದುರುದಿರೋ ಹೋಗ್ತಿದೆ. ಯಾವಾಗ ನಿಲ್ಲುತ್ತಪ್ಪ ಇವ್ರ ಕಿರಿಕಿರಿ, ಗ್ಯಾಸ್ ಪ್ರಾಬ್ಲಮ್ ಬೇರೆ, ಆ ಕಡೆಯಿಂದ ಪೆಟ್ರೋಲ್ ಡೀಸೆಲು ಕೂಡ ಹಿಂಗೆ ಆದರೆ ಏನು ಕತೆ ಅನ್ನೋ ಆತಂಕ ಇರೋ ಟೈಮ್ನಲ್ಲಿ, ಯುದ್ಧ ಯಾವಾಗ ನಿಲ್ಲುತ್ತೆ ಅಂತೇಳಿ ಜಗತ್ತು ತಲೆ ಕೆಡಿಸ್ಕೊಂಡಿರೋ ಟೈಮ್ನಲ್ಲಿ ಅಸಲಿ ವಿಚಾರ ಏನು ಗೊತ್ತಾ, ಯಾವಾಗ ಎಂಡ್ ಆಗುತ್ತೆ ಅಂಥೇಳಿ ಯುದ್ಧ ಮಾಡ್ತಿರೋರಿಗೂ ಕ್ಲಾರಿಟಿ ಇಲ್ಲ. ಒಂದು ಕಡೆ ಯುದ್ಧ ಈಗಷ್ಟೇ ಶುರುವಾಗಿದೆ ಅಂತ ಹೇಳಿ ಇರಾನ್ ಆರ್ಭಟಿಸ್ತಾ ಇದೆ. ಇತ್ತ ಟಾರ್ಗೆಟ್ ರೀಚ್ ಆಗೋವರೆಗೂ ಬಡಿತೀವಿ ಅಂತ ಇಸ್ರೇಲ್ ಶಪಥ ಮಾಡ್ತಿದೆ. ಈ ನಡುವೆ ಹೌದು ಇಲ್ಲ ಅಂತ ಟ್ರಂಪ್ ತಮ್ಮನ್ನೂ ಕನ್ಫ್ಯೂಸ್ ಮಾಡಿಕೊಂಡು ಜಗತ್ತನ್ನು, ಸ್ಟಾಕ್ ಮಾರ್ಕೆಟನ್ನು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ. ಇದರ ಪರಿಣಾಮ ಜಗತ್ತು ಆರ್ಥಿಕವಾಗಿ ಭಯಾನಕ ಅನಿಶ್ಚಿತತೆಯನ್ನು ಫೇಸ್ ಮಾಡ್ತಾ ಇದೆ. ಸಾಕಷ್ಟು ರಾಷ್ಟ್ರಗಳ ಎಕಾನಮಿ ಅಲುಗಾಡ್ತಾ ಇದೆ. ಹಾಗಿದ್ರೆ ಈ ಸಂಘರ್ಷ ಮುಗಿಯೋದು ಯಾವಾಗ? ಇದಕ್ಕೆ ತಜ್ಞರು ಕೊಡ್ತಿರೋ ಸೂತ್ರ ಏನು? ಇದು ಆದಷ್ಟು ಬೇಗ ಮುಗಿಯುತ್ತಾ ಅಥವಾ ಇರಾನ್ ಹೇಳಿದ ಹಾಗೆ ಟ್ರಂಪ್ ದಿಕ್ಕು ತಪ್ಪಿದಾರಾ? ಶಾಂತಿ ಒಪ್ಪಂದಕ್ಕೆ ಇರಾನ್ ಹಾಕಿರೋ ಆ 3 ಕಂಡೀಷನ್ಸ್ ಏನು, ಬಿಗ್ ಕಂಡೀಷನ್ಸ್? ಬನ್ನಿ ಎಲ್ಲವನ್ನ ಕ್ವಿಕ್ ಆಗಿ ಅರ್ಥ ಮಾಡ್ಕೊಳ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್, ನಾನು ಅಮರ್ ಪ್ರಸಾದ್. ಕನ್ಫ್ಯೂಸ್ಡ್ ಟ್ರಂಪ್, ನಿಲ್ತಿಲ್ಲ ಯುದ್ಧ. ಸ್ನೇಹಿತರೆ, ಯುದ್ಧ ಶುರುವಾಗಿ 2 ವಾರ ಆಗಿದೆ. 1 ವಾರದ ಹಿಂದೆನೆ ಇರಾನ್ ನಾಶ ಆಗಿದೆ, ಅವು ಧ್ವಂಸ ಆಗಿಬಿಟ್ಟಿದ್ದಾರೆ, ಗೆದ್ದೇ ಬಿಟ್ವಿ ಅಂತೆಲ್ಲ ಟ್ರಂಪ್ ಬಡಾಯಿ ಕೊಚ್ಕೊಂಡಿದ್ರು. ಈ ಯುದ್ಧ ಆದಷ್ಟು ಬೇಗ ಮುಗಿಯುತ್ತೆ, ಇರಾಕ್ ಅಫ್ಘಾನಿಸ್ತಾನ ಥರ ಎಳ್ಕೊಂಡು ಹೋಗಲ್ಲ ಅಂತ ಹೇಳಿದ್ರು. ಆದರೆ ಗ್ರೌಂಡ್ ರಿಯಾಲಿಟಿ ಬೇರೆನೇ ಹೇಳ್ತಾ ಇದೆ. ಅಮೆರಿಕ ಗೆದ್ದು 1 ವಾರ ಆಗಿದ್ರೂ ಕೂಡ ಟ್ರಂಪ್ ಪ್ರಕಾರ ಇರಾನ್ನ ದಾಳಿಗಳು ನಿಂತಿಲ್ಲ. ಅವರ ಟಾರ್ಗೆಟ್ ಲಿಸ್ಟ್ಗಳು ಎಕ್ಸ್ಪ್ಯಾಂಡ್ ಆಗ್ತಾನೆ ಇವೆ. ಮಿಸೈಲ್ ಅಟ್ಯಾಕ್, ಡ್ರೋನ್ ದಾಳಿಗಳು ಕಂಟಿನ್ಯೂ ಆಗಿವೆ. ಇಲ್ಲಿ ಅಮೆರಿಕ 5,000 ಟಾರ್ಗೆಟ್ ಧ್ವಂಸ ಮಾಡಿದ್ದೀವಿ, ಇರಾನ್ನ ಶಕ್ತಿ ನಶಿಸಿ ಹೋಗಿದೆ, ನೌಕಾಪಡೆ ಇಲ್ಲ, ಏರ್ಫೋರ್ಸ್ ಇಲ್ಲ, ಏನೂ ಉಳ್ಕೊಂಡಿಲ್ಲ ಅಂತ ಹೇಳಿದ್ದಾರೆ. ಅಮೆರಿಕದ 5,000 ಟಾರ್ಗೆಟ್ ನಿಜನೂ ಹೌದು, ಆದರೆ ಯುದ್ಧ ನಿಲ್ಲುತ್ತಾ ಅನ್ನೋ ಪ್ರಶ್ನೆಗೆ ಅದು ಉತ್ತರ ಕೊಡ್ತಾ ಇಲ್ಲ. ನೀವು ಮಾರ್ಚ್ 11ನೇ ತಾರೀಕು ಟ್ರಂಪ್ ಹೇಳಿರೋ ಮಾತನ್ನು ಒಂದ್ಸಲ ನೋಡಿ. ನಾವು ಆಲ್ರೆಡಿ ಗೆದ್ದಿದ್ದೀವಿ, ಅವ್ರ ಮೇಲೆ ಸ್ಫೋಟಕ ಹಾಕೋಕೆ ಜಾಗನೇ ಉಳಿದಿಲ್ಲ, ಯುದ್ಧ ಬೇಗ ಮುಗಿಯುತ್ತೆ, ಯಾವುದಕ್ಕೆ ಹೊಡೆಯೋಣ, ಎಲ್ಲ ಆಗಿದೆ ಅನ್ನೋ ಹೇಳಿಕೆ ಕೊಟ್ಟರು. ಅದಾದ ಸ್ವಲ್ಪ ಹೊತ್ತಲ್ಲೇ ನಾವು ಕೆಲಸ ಪೂರ್ತಿ ಮಾಡೋವರೆಗೂ ವಾಪಸ್ ಬರಲ್ಲ ಇರಾನ್ನಿಂದ ಅನ್ನೋ ಹೇಳಿಕೆಯನ್ನು ಕೂಡ ಕೊಟ್ಟರು. ಗಳಿಗೆಗೊಂದು ಹೇಳಿಕೆ ಕೊಡ್ತಾ ಇದ್ದಾರೆ. ಒಂದು ಕಡೆ ಅಮೆರಿಕ ರಕ್ಷಣಾ ಸಚಿವ ಅಥವಾ ಸೆಕ್ರೆಟರಿ ಫಾರ್ ವಾರ್ ಪೀಟ್ ಹೆಕ್ಸೆತ್ ಇದು ಎಂಡ್ಲೆಸ್ ವಾರ್ ಆಗಲ್ಲ ಅನ್ನೋ ಹೇಳಿಕೆ ಕೊಡ್ತಿದ್ದಾರೆ. ಟೋಟಲ್ ಕನ್ಫ್ಯೂಷನ್, ಇವರು ಜಗತ್ತನ್ನೇ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಒಂದು ವೇಳೆ ಟ್ರಂಪ್ಗೆ ಬೋರ್ ಆಗಿ ಯುದ್ಧ ನಿಲ್ಲಿಸಿದ್ರೂ ಕೂಡ ಉಳಿದವರು ನಿಲ್ಲಿಸ್ತಾರಾ? ಇಸ್ರೇಲ್ನವ್ರು ನೋಡಿ ಸ್ವಲ್ಪ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಕಡ್ಡಿ ತುಂಡು ಮಾಡದಂತೆ ಯುದ್ಧ ನಿಲ್ಲಲ್ಲ ಅಂತ ಹೇಳಿದ್ದಾರೆ. ನಮ್ಮ ಕೆಲಸ ಇನ್ನೂ ಮುಗುದಿಲ್ಲ, ಇರಾನ್ನ ಆಡಳಿತವನ್ನ ಸಂಪೂರ್ಣವಾಗಿ ನಾಶ ಮಾಡೋವರೆಗೂ, ರೆಜಿಮ್ ಚೇಂಜ್ ಕಂಪ್ಲೀಟ್ ಆಗೋವರೆಗೂ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅಂದ್ರೆ ದೊಡ್ಡ ಕಾಮನೆ ಹೋಗಿ ಸಣ್ಣ ಕಾಮನೆ ಬಂದು ಕುತ್ಕೊಂಡ ತಕ್ಷಣ ರೆಜಿಮ್ ಚೇಂಜ್ ಆಗಿಲ್ಲ, ಈತನನ್ನ ಕೂಡ ಮುಗಿಸ್ಬೇಕು ನಾವು ಅಂತ ಹೇಳಿದ್ದಾರೆ. ಆ ಕಡೆ ಇರಾನ್ ಒಂದೋ ನಾವು ಇರಬೇಕು, ಇಲ್ಲ ನೀವಿರಬೇಕು, ಇಬ್ರು ಇಸ್ರೇಲ್ ಇರಾನ್ ಎರಡೂ ಇರಕ್ಕೆ ಸಾಧ್ಯ ಇಲ್ಲ ಅನ್ನೋ ಘೋಷಣೆಯನ್ನ ಮಾಡಿದೆ. ಯುದ್ಧ ಈಗಷ್ಟೇ ಶುರುವಾಗಿದೆ, ಹೊಡೆದು ಬಿಟ್ಟು ಓಡಿದ್ರೆ ನಾವು ಪೆಡ್ತಿನ ಸುಮ್ಮನೆ ಕೂರೋದಿಲ್ಲ, ನೀವು ಲಾಂಗ್ ವಾರ್ಗೆ ರೆಡಿಯಾಗಿ ಅಂತ ಧಮಕಿ ಹಾಕಿದೆ ಇರಾನ್. ಈ ಮೂಲಕ ಯುದ್ಧ ಈಗ ಮುಗಿಯಲ್ಲ ಅಂತ ಮೇನ್ ರೈವಲ್ರೇ, ಮುಖ್ಯವಾಗಿ ಬಡಿದಾಡ್ತಿರೋ ಇಬ್ಬರೇ ಅದನ್ನ ಅಧಿಕೃತ ಮಾಡ್ತಾ ಇದ್ದಾರೆ. ಹೀಗಾಗಿ ರಕ್ಷಣಾ ತಜ್ಞರು ಮುಖ್ಯವಾಗಿ 3 ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಈ ಯುದ್ಧ ಮುಗಿಬೇಕು ಅಂದ್ರೆ ಮೊದಲನೇದಾಗಿ ಅಮೆರಿಕ ಸುದೀರ್ಘ ಯುದ್ಧ ಮಾಡಲೇಬೇಕು, ಯುದ್ಧ ಮುಗಿಸ್ಲಿಕ್ಕೆ ಯುದ್ಧ ಮಾಡಬೇಕು ಅನ್ನೋ ಪರಿಸ್ಥಿತಿ ಬಂದಿದೆ. ಯಾಕಂದ್ರೆ ಶುರು ಮಾಡ್ಕೊಂಡಾಗಿದೆ, ಅವ್ರಿಗೆ ಇಷ್ಟ ಇದೆಯೋ ಇಲ್ವೋ ಅನಿವಾರ್ಯ ಅನ್ನೋ ಥರ. ಯಾಕಂದ್ರೆ ಇರಾನ್ನಲ್ಲಿ ಖಾಮನೆಯ ಆಡಳಿತ ಬದಲಾಗಬೇಕು ಅಂದ್ರೆ ಅಮೆರಿಕಗೆ ಸಂಪೂರ್ಣ ಗೆಲುವು ಆಗಬೇಕು, ಅಥವಾ ಟ್ರಂಪ್ ಹೇಳಿರೋ ಹಾಗೆ ಇರಾನ್ ಸಂಪೂರ್ಣವಾಗಿ ಶರಣಾಗಬೇಕು, ಸರ್ಕಾರ ಅಲ್ಲಿ ಬೇರೆಯವ್ರದ್ದು ಜನರದ್ದು ಬರಬೇಕು. ಇರಾಕ್ನಲ್ಲಿ, ಅಫ್ಘಾನಿಸ್ತಾನದಲ್ಲಿ ಸ್ವಲ್ಪ ಟೈಮ್ಗೆ ಇವರೇನು ಪ್ರಾಯೋಜಿತ ಸರ್ಕಾರ, ಸ್ಪಾನ್ಸರ್ಡ್ ಗೌರ್ಮೆಂಟ್ಗಳನ್ನು ಸ್ಥಾಪನೆ ಮಾಡಿದ್ರು, ಆ ಥರ ಇವ್ರು ಹೇಳ್ದಂಗೆ ಕೇಳೋರಲ್ಲಿ ಬರಬೇಕು. ಆ ಥರ ಆಗಬೇಕು, ಈಗಿನ ಆಡಳಿತ ಸಂಪೂರ್ಣ ಶರಣಾಗಬೇಕು ಅಂತ ಹೇಳಿದ್ರೆ ಅಮೆರಿಕ ಸಾಕಷ್ಟು ಫೈಟ್ ಮಾಡಬೇಕಾಗತ್ತೆ. ಅದಕ್ಕೆ ಭೂಸೇನೆ ಮೂಲಕವೂ ದಾಳಿ ಮಾಡಬೇಕಾಗತ್ತೆ, ಭೂಸೇನೆ ನುಗ್ಗಿಸಿ ಪ್ರಮುಖ ಪ್ರದೇಶಗಳನ್ನು ಕಂಟ್ರೋಲಿಗೆ ತಗೋಬೇಕಾಗತ್ತೆ, ಅವರು ಅಡ್ಮಿನಿಸ್ಟ್ರೇಷನ್ನ ಕಂಟ್ರೋಲಿಗೆ ತಗೋಬೇಕಾಗತ್ತೆ. ಜೊತೆಗೆ ಇವಾಗ ಮೇಲ್ಮೇಲೆ ಪರಮಾಣು ಕೇಂದ್ರಗಳು, ಕ್ಷಿಪಣಿ ನೆಲೆಗಳು, ಮಿಲಿಟರಿ ಬೇಸ್ಗಳನ್ನು ಅಮೆರಿಕ ಟಾರ್ಗೆಟ್ ಮಾಡಿ ನಾಶ ಮಾಡ್ತಾ ಹೋಗಿದೆ. ಅಮೆರಿಕ ಇಸ್ರೇಲ್ಗಳು ನೌಕಾಪಡೆಯ ಎಲ್ಲ ಹಡಗುಗಳನ್ನು ಕೂಡ ಆಲ್ಮೋಸ್ಟ್ ಮುಳುಗಿಸಿದ್ದಾರೆ. ಆದರೆ ಇರಾನ್ನಲ್ಲಿ ಹಲವಾರು ರಹಸ್ಯ ಅಣು ಕೇಂದ್ರಗಳಿವೆ. ಪರ್ವತಗಳ ಅಡಿಯಲ್ಲಿ 100 ಅಡಿ ಆಳದಲ್ಲಿ ಕೊರೆದು ಕಟ್ಕೊಂಡಿದ್ದಾರೆ. ಮಿಸೈಲ್ ಬೇಸಸ್, ನ್ಯೂಕ್ಲಿಯರ್ ಬೇಸಸ್, ಡ್ರೋನ್ ಸೆಂಟರ್ಸ್ ಎಲ್ಲ. ಅವುಗಳನ್ನು ಧ್ವಂಸ ಮಾಡೋಕ್ಕೆ ಮೇಲಿಂದ ಸ್ಫೋಟಕ ಹಾಕಿದ್ರೆ ಆಗಲ್ಲ. B-2 ಬಾಂಬರ್ಗಳನ್ನು ತಂದು ಬಂಕರ್ ಬಸ್ಟರ್ಗಳನ್ನು ಹಾಕಿದ್ರೂ ಕೂಡ ಎಲ್ಲವನ್ನ ಹೊಡೆದು ಹಾಕಕ್ಕಾಗತ್ತೆ ಅನ್ನೋ ಗ್ಯಾರಂಟಿ ಇಲ್ಲ. ಜೊತೆಗೆ ನ್ಯೂಕ್ಲಿಯರ್ ಮೆಟೀರಿಯಲ್ ಇಟ್ಟಿರೋ ಕೇಂದ್ರಗಳಲ್ಲಿ, ಪರಮಾಣು ಕೇಂದ್ರಗಳಲ್ಲಿ ಸೀದಾ ಬೇಕಾಬಿಟ್ಟಿ ಮೇಲಿಂದ ಬಂಕರ್ ಬಸ್ಟರ್ ಹಾಕಿದ ತಕ್ಷಣ ಆಗೋದಿಲ್ಲ. ಕೆಳಗಿರೋ ನ್ಯೂಕ್ಲಿಯರ್ ಮೆಟೀರಿಯಲ್ ಕತೆ ಏನು,
ಅದನ್ನು ಸೇಫಾಗಿ ಹೊರಗೆ ತರೋದು ಹೇಗೆ, ಎಲ್ಲ ಧ್ವಂಸ ಮಾಡಿ ಕೆಳಗಡೆ ಕ್ರಶ್ ಮಾಡಿದ್ರೆ. ಇದಕ್ಕೆಲ್ಲ ಗ್ರೌಂಡ್ ಲೆವೆಲ್ ಆಪರೇಷನ್ಸ್ ಬೇಕಾಗುತ್ತೆ. ಇನ್ನು ಇರಾನ್ನ ಜನ ಸರ್ಕಾರವನ್ನ ಕೈ ತಗೋಬೇಕು ಅಂತ ಹೇಳಿದ್ರೆ ಖಾಮನೆಗಳನ್ನ ಕಂಪ್ಲೀಟ್ ತೊಲಗಿಸಿ IRGCಯನ್ನ ಕಂಪ್ಲೀಟ್ ನಾಶ ಮಾಡಿದ್ರೇನೆ ಸಾಧ್ಯ. ಅಗೇನ್ ಅದು ಕೂಡ ಲಾಂಗ್ ಪ್ರೋಸೆಸ್. ಅಮೆರಿಕ ಹೇಳಿದಾಗೆ ಕೆಲ ದಿನಗಳಲ್ಲಿ ಗಂಟೆಗಳಲ್ಲಿ ನಡೆಯೋ ವಿಚಾರ ಅಲ್ಲ. ಯಾಕಂದ್ರೆ ಇರಾನ್ನ IRGC ಅಂದುಕೊಂಡಷ್ಟು ಈಸಿ ಸೇನೆ ಅಲ್ಲ. 45 ವರ್ಷಗಳಿಂದ ಇದಕ್ಕೋಸ್ಕರನೇ ತಯಾರಿ ಮಾಡ್ಕೊಂಡ್ ಬಂದಿದ್ರು. ಇಂಥ ದಿನ ಬರುತ್ತೆ, ನಾವು ರೆಡಿ ಆಗಿರಬೇಕು ಅಂತ ಹೇಳಿ. ಅವ್ರ ಹತ್ರ ಭಯಂಕರವಾಗಿರೋ ಸಂಘಟನೆ ಇದೆ, ಆಯುಧಗಳಿವೆ. ಏನಿಲ್ಲ ಅಂದ್ರೂ 2 ಲಕ್ಷ ಆಕ್ಟಿವ್ ಸೈನಿಕರಿದ್ದಾರೆ. ಇರಾನ್ ಸೇನೆಯನ್ನು ಸೇರಿಸಿದ್ರೆ, ಅಂದ್ರೆ ರೆಗ್ಯುಲರ್ ಆರ್ಮಿಯನ್ನ ಕೂಡ ಸೇರಿಸಿದ್ರೆ 7 ಲಕ್ಷ ಸೈನಿಕರಾಗ್ತಾರೆ. ಇರಾನ್ ಮಿಡಲ್ ಈಸ್ಟ್ ನಲ್ಲಿ ಟರ್ಕಿ ಬಿಟ್ರೆ ಅತಿ ದೊಡ್ಡ ಸೇನೆ ಇಟ್ಕೊಂಡಿರೋ ರಾಷ್ಟ್ರ ಕೂಡ ಹೌದು. ಹಾಗೆ ಬಸೀಜ್ ಅನ್ನೋ ಮಿಲಿಷಿಯಾ ನೆಟ್ವರ್ಕ್ ಮೂಲಕ ಲಕ್ಷಾಂತರ ಜನರನ್ನ ನಿಮಿಷಗಳಲ್ಲಿ ಯುದ್ಧಕ್ಕಿಳಿಸೋ ತಾಕತ್ತನ್ನ ಕೂಡ IRGC ಹೊಂದಿದೆ. ರಾಷ್ಟ್ರೀಯತೆ ಮತ್ತು ಧರ್ಮದ ಹೆಸರಲ್ಲಿ ಅವರು ಕೆಲಸ ಮಾಡ್ತಾರೆ. ಮೊನ್ನೆ ಕೂಡ ಹೊರಗಿನವ್ರು ಬಿಡಿ, ಅಮೆರಿಕದ ಇಂಟೆಲಿಜೆನ್ಸು ಇದನ್ನೇ ಹೇಳಿತು. IRGCಗೆ ಸ್ಟ್ರಾಂಗ್ ಕಂಟ್ರೋಲ್ ಇದೆ. ಈಸಿಯಾಗಿ ದಂಗೆ ಹೇಳೋಕೆ ಜನರನ್ನ ಬಿಡ್ತಾ ಇಲ್ಲ, ಹತ್ತಿಕ್ತಾ ಇದ್ದಾರೆ ಅವರು. ಈ ಬಾಂಬಿಂಗ್ ಟೈಮ್ನಲ್ಲೂ ಜನರನ್ನ ಹದ್ದುಬಸ್ತಲ್ಲಿ ಇಟ್ಕೊಂಡಿದ್ದಾರೆ. ಇರಾನ್ನ ಮಿಲಿಟರಿ ಶಕ್ತಿ ಡಿಗ್ರೇಡೆಡ್ ಬಟ್ ನಾಟ್ ಡಿಸ್ಟ್ರಾಯ್ಡ್ ಅಂತ ಹೇಳಿತು. ಕುಗ್ಗಿದೆ ಶಕ್ತಿ, ಆದರೆ ನಾಶ ಆಗಿಲ್ಲ ಅಂತ ಹೇಳಿತು. ಇರಾನ್ನ ಲೀಡರ್ಶಿಪ್ ಮತ್ತು ಕಮಾಂಡ್ ಸಿಸ್ಟಮ್ ಇನ್ನೂ ಗಟ್ಟಿಮುಟ್ಟಾಗಿ ಕೆಲಸ ಮಾಡ್ತಾ ಇದೆ ಅಂತ ರಿಪೋರ್ಟ್ ಹೇಳಿತು, ಅಮೆರಿಕದ ಇಂಟೆಲಿಜೆನ್ಸ್ ರಿಪೋರ್ಟ್. ಸೊ ಇಲ್ಲಿ ಪೂರ್ತಿ ಗೆಲುವು ಬೇಕು ಅಂದರೆ ಇರಾನ್ ಸೇನೆಯನ್ನ IRGCಯನ್ನ ತಳಮಟ್ಟದಲ್ಲಿ ಇಳಿದು ನಾಶ ಮಾಡಬೇಕು. ನೆಕ್ಸ್ಟ್ ಪಾಯಿಂಟ್ ಏನು ಗೊತ್ತಾ, ಎರಡನೇದು, ಇಷ್ಟೆಲ್ಲ ಮಾಡಿ ತಾನು ಹೇಳ್ದಂಗೆ ಕೇಳೋ ಸರ್ಕಾರವನ್ನ ಬರೋ ಥರ ಅಲ್ಲಿ ನೋಡ್ಕೋಬೇಕಾಗತ್ತೆ. ಆ ರೀತಿ ಹೊಸದಾಗಿ ಬಂದಿರೋ ಸರ್ಕಾರ ಅಮೆರಿಕ ಮತ್ತು ಮಿತ್ರರು ಹೇಳಿದ ಹಾಗೆ ಕೇಳಿಕೊಂಡು ಬಿದ್ದಿರಬೇಕಾಗತ್ತೆ, ಕಂಡೀಷನ್ಸ್ಗೆ ಒಪ್ಪಬೇಕಾಗತ್ತೆ. ಆದರೆ ಇದು ಬಹುತೇಕ ಅಸಾಧ್ಯ. ಒಂದು ವೇಳೆ ಬಲವಂತಕ್ಕೆ ಈಗಿರೋರನ್ನ ಹೊರಗೆ ಹಾಕಿ ಹೊಸಬರನ್ನ ಗುಲಾಮ ಸರ್ಕಾರವನ್ನ ಕೂರಿಸಿದ್ರೂ ಕೂಡ ಇರಾನ್ನಲ್ಲಿ ಅಮೆರಿಕ ನೆಮ್ಮದಿಯಾಗಿರೋಕ್ಕಾಗಲ್ಲ. ಸಾರ್ವಕಾಲಿಕ ಯುದ್ಧ ನಡೀತಾನೆ ಇರುತ್ತೆ. ಹೇಗೆ ಅಫ್ಘಾನಿಸ್ತಾನದಲ್ಲಿ ತಾಲಿಬಾನಿಗಳನ್ನು ಪೂರಾ ಕ್ರಶ್ ಮಾಡಿ ರಿಜಿಮ್ ಚೇಂಜ್ ಮಾಡಿ ಡೆಮೋಕ್ರಸಿ ತರ್ತೀವಿ ಅಂತ ಹೇಳಿ ಎಲೆಕ್ಷನ್ಸ್ ಎಲ್ಲ ಮಾಡಿಸಿ 20 ವರ್ಷ ಕಂಟ್ರೋಲ್ ಮಾಡ್ತು ಅಮೆರಿಕ. ಲಾಸ್ಟಿಗೆ ಇದ್ದಕ್ಕಿದ್ದಂತೆ ದೊಡ್ಡ ದೊಡ್ಡ ವಿಮಾನಗಳಲ್ಲಿ ಹತ್ಕೊಂಡು ಓಡ್ಬಂದರು. ಶಸ್ತ್ರಾಸ್ತ್ರ ಬಿಲಿಯನ್ ಡಾಲರ್ ಗಟ್ಟಲೆ ಅಲ್ಲೇ ಬಿಟ್ಟು ಎಲ್ಲ ಓಡ್ಬಂದರು ಅಮೆರಿಕನ್ಸ್. ಯಾಕಂದರೆ ತಾಲಿಬಾನಿಗಳನ್ನ ಪೂರ್ಣ ನಾಶ ಮಾಡೋಕ್ಕೆ 20 ವರ್ಷ ಕಳೆದರೂ ಕೂಡ ಅಮೆರಿಕದಲ್ಲಿ ಆಗಲಿಲ್ಲ. ತಾಲಿಬಾನಿಗಳು ಇವರಷ್ಟು ಅಡ್ವಾನ್ಸ್ಡ್ ಕೂಡ ಅಲ್ಲ, IRGCನವರಷ್ಟು. ಅವ್ರನ್ನೇ ಪೂರ್ತಿ ನಾಶ ಮಾಡೋಕ್ಕೆ ಇವ್ರ ಕೈಲಿ ಆಗಿಲ್ಲ. IRGCನ ಮಾಡೋಕ್ಕಾಗತ್ತಾ? ಅಮೆರಿಕನ್ ಸೈನಿಕರನ್ನು, ನಾಗರಿಕರನ್ನು ಏನು ಕಂಟ್ರೋಲ್ ಮಾಡೋಕ್ಕಂತ ಹೋಗಿರ್ತಾರೆ ಇರಾನ್ನಲ್ಲಿ, ಅವ್ರನ್ನ ಬೆಟ್ಟ ಗುಡ್ಡ ಅಲ್ಲಿ ಇಲ್ಲಿ ಕದ್ದು ಕೂತು ದಾಳಿಗಳನ್ನು ಮಾಡೋ ಮೂಲಕ ಹೊಡಿತಾನೆ ಇರ್ತಾರೆ ಇವರು IRGC ಅವರು. ಹಾಗಾಗಿ ಇದು ತುಂಬ ಪ್ರೊಲಾಂಗ್ ಆಗುತ್ತೆ, ಅದು ಎಳ್ಕೊಂಡು ಹೋಗ್ತಾ ಇರುತ್ತೆ ಅದು. ಜೊತೆಗೆ ಜಿಯೋಗ್ರಫಿ ನೋಡಿ, ಇರಾನ್ನ ವಿಸ್ತೀರ್ಣದಲ್ಲಿ ಅರ್ಧಕ್ಕಿಂತ ಹೆಚ್ಚು 50 to 55% ಸಂಪೂರ್ಣವಾಗಿ ಪರ್ವತ ಶ್ರೇಣಿಗಳು ಮತ್ತು ಎತ್ತರದ ಕಡಿದಾದ ಪ್ರದೇಶಗಳಿಂದಲೇ ಕೂಡಿದೆ. ಅಲ್ಲಿ ಕೂತ್ಕೊಂಡು ಈ ಮಾಜಿ ಪ್ರೊಫೆಷನಲ್ ಸೈನಿಕರು IRGCನವರು ಅಮೆರಿಕನ್ ಸೇನೆಯನ್ನ ಮತ್ತು ನಾಗರಿಕರನ್ನ ಬೇಟೆಯಾಡೋಕೆ ಶುರು ಮಾಡ್ತಾರೆ. ನೆಕ್ಸ್ಟ್ 3ನೇ ಪಾಸಿಬಿಲಿಟಿ ಏನು? ಸ್ಟ್ರಾಟಜಿಕ್ ಗೇಮ್, ಪಾರ್ಷಿಯಲ್ ವಿಡ್ರವಲ್. ಅಂದರೆ ಅಮೆರಿಕ ಯುದ್ಧದಿಂದ ಭಾಗಶಃ ಹಿಂದೆ ಸರಿದು ಬಡಿದಾಡೋಕ್ಕೆ ಇಸ್ರೇಲನ್ನು ಬಿಟ್ಟು ಬಾಂಬಿಂಗ್ ಎಲ್ಲ ಮಾಡ್ಕೊಂಡು ಹೊಡಿತಾನೆ ಇರಿ ಕಂಟಿನ್ಯೂಸ್ಲಿ ಅಂಥೇಳಿ ಅಮೆರಿಕ ಹೊರಗಿನಿಂದ ಕಾವಲು ಕಾಯೋದು, ಶಸ್ತ್ರಾಸ್ತ್ರ ದುಡ್ಡು ಕಾಸಿನ ಸಪ್ಲೈ ಮಾಡೋದು. ಅದರಲ್ಲೂ ಕೂಡ ಮುಖ್ಯವಾಗಿ ಹೊರ್ಮುಸ್ ಜಲಸಂಧಿಯನ್ನು ಕಂಟ್ರೋಲಿಗೆ ತಗೊಂಡು ಅಲ್ಲಿರೋ ಇರಾನ್ನ ದ್ವೀಪ ಖಾರ್ಗ್ ಐಲ್ಯಾಂಡನ್ನು ಟೇಕ್ ಓವರ್ ಮಾಡಿಕೊಂಡು ಆ ಪ್ರದೇಶ, ಇಡೀ ಪ್ರದೇಶವನ್ನು ಹೊರ್ಮುಸ್ ಜಲಸಂಧಿಯನ್ನು ಕಂಟ್ರೋಲಿಗೆ ತಗೊಂಡು ಆ ಭಾಗದಲ್ಲೂ ಕೂಡ ದಾದ ಆಗಿ ನೋಡ್ರಿ ಜಗತ್ತಿಗೆ ಆಯಿಲ್ ಮತ್ತು ಗ್ಯಾಸ್ ಸಪ್ಲೈ ನಾನು ಎನ್ಶೋರ್ ಮಾಡ್ತಿದ್ದೀನಿ ಅಂತ ಹೇಳಿ ಆ ಭಾಗದಲ್ಲಿ ಪ್ರಾಬಲ್ಯ ಜಾಸ್ತಿ ಮಾಡ್ಕೊಳ್ಳೋದು. ಸುನ್ನಿ ಅರಬ್ ಮಿತ್ರರನ್ನು ಇನ್ನಷ್ಟು ಅವರ ಫ್ರೆಂಡ್ಶಿಪ್ಪನ್ನು ಗಟ್ಟಿ ಮಾಡ್ಕೊಳ್ಳೋದು. ಅಮೆರಿಕ ಆ ಭಾಗವನ್ನು, ಆ ಸಮುದ್ರವನ್ನು ಕಂಟ್ರೋಲ್ ಮಾಡಿದ್ರೆ ಈ ಸುನ್ನಿ ಅರಬ್ ಮಿತ್ರರು, ಗಲ್ಫ್ನ ಅರಬ್ ರಾಷ್ಟ್ರಗಳು ಅಮೆರಿಕಾಗೆ ಇನ್ನಷ್ಟು ಡಿಪೆಂಡ್ ಆಗ್ತಾರೆ ಆವಾಗ. ಸೊ ಆ ಸ್ಟ್ರಾಟಜಿ ಕೂಡ ಅಮೆರಿಕ ಮಾಡ್ಬೋದು ನೆಕ್ಸ್ಟ್. ಆದರೆ ಸ್ನೇಹಿತರೆ, ಇದೆಲ್ಲವೂ ಕೂಡ ಈ ಕೂಡಲೇ ಆಗೋ ವಿಚಾರ ಅಲ್ಲ, ತುಂಬ ಲಾಂಗ್ ಗೇಮ್ ಆಡಬೇಕಾಗುತ್ತೆ ಮತ್ತು ತುಂಬ ಟೈಮ್ ಕನ್ಸ್ಯೂಮಿಂಗ್. ಇದು ಸದ್ಯಕ್ಕೆ ಜಗತ್ತಿಗೆ ನೆಮ್ಮದಿ ಸಿಗುತ್ತೆ ಅಂತ ಅನ್ನಿಸ್ತಾ ಇಲ್ಲ. ಟ್ರಂಪ್ ಮೇಲೆ ಕಂಡೀಷನ್ ಭಾರ. ಇದೇ ಕಾರಣಕ್ಕೇನೆ ಜಗತ್ತು ಅಮೆರಿಕದ ಕಡೆ ನೋಡಿ, ಎಲ್ಲಿ ತೈಲ ಬೆಲೆ ಹಿಂಗಾಯ್ತಲ್ಲ, ಎಲ್ಲಿ ಗ್ಯಾಸ್ ರೇಟ್ ಹಿಂಗಾಯ್ತಲ್ಲ, ಹೊರ್ಮುಸ್ ಜಲಸಂಧಿ ಓಪನ್ ಇಲ್ವಲ್ಲ ಅಂತ ಕೇಳೋಕೆ ಶುರು ಮಾಡ್ತಾರಲ್ಲ. ಇದು ರೈಟ್ ಟೈಮ್ ಅಂತ ಹೇಳಿ ಇರಾನ್ ಏನು ಮಾಡ್ತಿದೆ, ಕಬ್ಬಿಣ ಬಿಸಿ ಇರುವಾಗಲೇ ತಟ್ಬಿಡೋಣ ಅಂತ ಹೇಳಿ ಕಂಡೀಷನ್ಗಳನ್ನು ಹಾಕ್ತಾ ಇದೆ. ಮೊದಲನೇದು ಲೆಜಿಟಿಮೇಟ್ ರೈಟ್ಸ್, ಅಂದರೆ ಇರಾನ್ನ ಗೌರವಿಸಿ, ನೀವು ಇರಾನ್ ಪರಮಾಣು ಕಾರ್ಯಕ್ರಮವನ್ನು ಅಧಿಕೃತವಾಗಿ ಒಪ್ಕೊಳ್ಳಿ, ಶಾಂತಿಯುತ ಉದ್ದೇಶಕ್ಕೆ ಪರಮಾಣು ಶಕ್ತಿ ಬಳಸುವ ಹಕ್ಕನ್ನು ನೀವು ತಡೆಯೋ ಹಾಗಿಲ್ಲ, ಮಿಲಿಟರಿ ಒತ್ತಡಕ್ಕೆ ಮಾಡಿದ್ದು ನಾವು ಪರಮಾಣು ಕಾರ್ಯಕ್ರಮ ನಿಲ್ಲಿಸಲ್ಲ ಅಂತ ಇರಾನ್ ಹೇಳ್ತಾ ಇದೆ. ಹಾಗೆ ಯುದ್ಧ ನಷ್ಟ ಪರಿಹಾರ ಕೊಡಿ. ಇಷ್ಟೆಲ್ಲ ಏರ್ ಸ್ಟ್ರೈಕ್ ಮಾಡಿ ಸಿಕ್ಕಾಪಟ್ಟೆ ಆಸ್ತಿ ಪಾಸ್ತಿ ಹಾನಿ ಮಾಡಿದಿರ. ರಾಜಧಾನಿ ಟೆಹರಾನ್
ಗಾಜಾ ರೀತಿ ಪುಡಿ ಪುಡಿಯಾಗಿ ಹೋಗಿದೆ. ನಮ್ಮ ಸೇನಾ ಇನ್ಫ್ರಾಸ್ಟ್ರಕ್ಚರ್ ಪೂರ್ಣ ನಾಶ ಆಗಿದೆ. ಹಾಗೆ ದಶಕಗಳಿಂದ ಅಮೆರಿಕ ಹೇರಿರುವ ಆರ್ಥಿಕ ನಿರ್ಬಂಧಗಳಿಂದಲೂ ನಮಗೆ ಲಾಸ್ ಆಗಿದೆ. ಇದಕ್ಕೆಲ್ಲ ಅಮೆರಿಕ ನಮಗೆ ದೊಡ್ಡ ಪರಿಹಾರದ ಗಂಟನ್ನ ಕೊಡಬೇಕು ಅನ್ನೋ ಡಿಮಾಂಡ್ ಅನ್ನ ಇರಾನ್ ಇಟ್ಟಿದೆ. ಹಾಗೆ ಸೆಕ್ಯೂರಿಟಿ ಗ್ಯಾರಂಟಿ, ಕೇವಲ ಬಾಯಿ ಮಾತಿನ ರಾಜತಾಂತ್ರಿಕ ಭರವಸೆಗಳು ನಮಗೆ ಬೇಡ. ಫ್ಯೂಚರ್ ಅಲ್ಲಿ ಅಮೆರಿಕ ಅಥವಾ ಇಸ್ರೇಲ್ ಮತ್ತೆ ಯಾವತ್ತೂ ಇರಾನ್ ಮೇಲೆ ಅಟ್ಯಾಕ್ ಮಾಡಲ್ಲ ಅಥವಾ ಇರಾನ್ ಸರ್ಕಾರವನ್ನು ಉರುಳಿಸೋಕೆ ರೆಜಿಮ್ ಚೇಂಜ್ಗೆ ಟ್ರೈ ಮಾಡಲ್ಲ ಅನ್ನೋದಕ್ಕೆ ವಿಶ್ವಸಂಸ್ಥೆ ಕಾನೂನಾತ್ಮಕವಾಗಿ ಲೀಗಲಿ ಬೈಂಡಿಂಗ್ ಗ್ಯಾರಂಟಿ ಕೊಡಬೇಕು. ಅಲ್ಲಿ ತನಕ ನಾವು ದಾಳಿ ನಿಲ್ಲಿಸಲ್ಲ ಅಂತ ಇರಾನ್ ಪಟ್ಟು ಹಿಡಿದಿದೆ. ಸೊ ಇದನ್ನ ನೋಡಿದ್ರು ಕೂಡ ಯುದ್ಧ ಸದ್ಯಕ್ಕೆ ನಿಲ್ಲಲ್ಲ. ಬತ್ತಳಿಕೆ ಖಾಲಿ ಆಗೋ ತನಕ ಎರಡೂ ಕಡೆಯವರು ಫೈರ್ ಮಾಡ್ತಾರೆ. ಯಾರ ಬತ್ತಳಿಕೆ ಫಸ್ಟ್ ಖಾಲಿ ಆಗುತ್ತೆ? ಅಫ್ಕೋರ್ಸ್ ಆ ವಿಚಾರದಲ್ಲಿ ಇರಾನ್ನ ಬತ್ತಳಿಕೆಯನ್ನು ಖಾಲಿ ಮಾಡೋ ತನಕನೂ ಫೈರ್ ಮಾಡ್ತಾ ಇರೋ ತಾಕತ್ತು ಅಮೆರಿಕ ಮತ್ತು ಇಸ್ರೇಲ್ಗೆ ಇದೆ. ಅವ್ರು ಹೆಂಗಾದರೂ ವ್ಯವಸ್ಥೆ ಮಾಡ್ಕೊಂಡು ಫೈರ್ ಮಾಡ್ತಾ ಇರ್ತಾರೆ. ಆದರೆ ಅಲ್ಲಿ ತನಕ ಜಗತ್ತು ವೆಯ್ಟ್ ಮಾಡುತ್ತಾ ಆಯಿಲ್ ಸಪ್ಲೈ, ಗ್ಯಾಸ್ ಸಪ್ಲೈ, ಈ ಪ್ರಾಬ್ಲಮನ್ನು ಹೇಗೆ ಫೇಸ್ ಮಾಡುತ್ತೆ ಜಗತ್ತು? ಅದು ತುಂಬ ಕಷ್ಟ. ಹಾಗಾಗಿ ಯುದ್ಧ ಬೇಗ ಕೊನೆಗೊಳ್ಳಲೇಬೇಕಾಗಿದೆ. ಅದು ಹೇಗೆ ಅನ್ನೋ ಸ್ಪಷ್ಟತೆ ಇಬ್ಬರಿಗೂ ಸದ್ಯಕ್ಕಿಲ್ಲ. ಇರಾನ್ಗೂ ಇಲ್ಲ, ಅಮೆರಿಕಗೂ ಇಲ್ಲ. ಈ ಬಗ್ಗೆ ನಿಮಗೇನನ್ಸುತ್ತೆ? ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಸ್ನೇಹಿತರೆ, ಪಕ್ಕದಲ್ಲೇ ಜಾಯಿನ್ ಬಟನ್ ಇದೆ, ಅದರ ಮೇಲೆ ಕ್ಲಿಕ್ ಮಾಡೋ ಮೂಲಕ ಆಸಕ್ತ ವೀಕ್ಷಕರು ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಸ್ ಆಗ್ಬೋದು. ಆ ಮೂಲಕ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೋಡೋಕೆ ಶುರು ಮಾಡ್ಬೋದು. ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ತಂಡಕ್ಕೆ ನೀವು ಸಪೋರ್ಟ್ ಮಾಡಿದ ಹಾಗೂ ಕೂಡ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.